ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಜನಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಕಾಶ್. ಕಳೆದ ಫೆಬ್ರವರಿಯಲ್ಲಿ ಸಂದೀಪ್ ರೆಡ್ಡಿ ಅವರು ಪಟ್ಟರೇನಹಳ್ಳಿ ಅನ್ನೋ ಒಂದು ಹಳ್ಳಿಗೆ ಭೇಟಿ ಕೊಡ್ತಾರೆ. ಅಂತಹ ಸಂದರ್ಭದಲ್ಲಿ ಒಂದು ಮನೆ ಹತ್ರ ಬಂದು ನಿಮಗೆ ಮನೆ ಕಟ್ಸ್ಕೊಡ್ತೀವಿ, ನಿಮ್ಮ ಮನೆ ಅರ್ಧಂಬರ್ಧ ಆಗಿರ್ತಕ್ಕಂತಹ ಮನೆಗೆ ಸಂಪೂರ್ಣವಾಗಿ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ಜವಾಬ್ದಾರಿನ ವಹಿಸ್ಕೊಂಡಿರ್ತಾರೆ. ಈ ಕುರಿತು ಸಂದೀಪ್ ರೆಡ್ಡಿ ಅವ್ರು ಏನು ಮಾತಾಡಿದ್ರು ಈ ವಿಡಿಯೋನ ನೋಡ್ಕೊಂಬನ್ನಿ. ಆದರೆ ನಾವು ಏನೋ ಒಂದು ಮಾಡಿಕೊಟ್ವಿ ಅಂತ ಇಟ್ಕೊಳ್ಳಿ, ಅಲ್ಲಿಗೆ ನಿಲ್ಲಬಾರ್ದಲ್ಲ, ಮತ್ತೆ ಇನ್ನು ಮಿಕ್ಕಿದ್ದು ಇವ್ರದ್ದು ವ್ಯವಸ್ಥೆ ಏನು ಗೊತ್ತಾಗಬೇಕಲ್ಲ. ಅರ್ಥ ಆಯ್ತಾ? ಏನೋ ಒಂದು ನಾವು ಪ್ಲಾಸ್ಟಿಂಗ್ ಮಾಡಿಕೊಟ್ವಿ, ಇನ್ನೇನೋ ಫ್ಲೋರಿಂಗ್ ಮಾಡಿಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದು ಯಾರು ಮಾಡ್ತಾರೆ? ಹೌದಾ ಇಲ್ವಾ? ನಾನು ಏನೇ ಮಾಡಿದ್ರು ಸುಮ್ಮನೆ ಏನೋ ಪ್ರಚಾರಕ್ಕೆ ಇನ್ನೊಂದಕ್ಕೆ ಆ ಥರದ್ದಲ್ಲ, ಏನಾದರೂ ಒಂದು ಕೆಲಸ ಕಂಪ್ಲೀಟ್ ಆಗಬೇಕು. ಇದಕ್ಕಿನ್ನೂ ಒಂದಷ್ಟು ಸುಮಾರದ್ದು ಹಣ ಹಾಕೋದಿದೆ. ನಾನು ಬಂದು ನೋಡಿದೆ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನನ್ನೊಬ್ಬನ ಕೈಯಿಂದ ಆಗೋವಂಥ ಕೆಲಸ ಅಲ್ಲ ಇದು. ಇದಕ್ಕೆ ನನ್ನೆಲ್ಲ ಸ್ನೇಹಿತರು ಇದರ ಕೈ ಜೋಡಿಸ್ಬೇಕು ಅಂತ ನಾನೂ ಸಹ ಅವ್ರ ಜೊತೆ ನಿಂತ್ಕೊತೀನಿ. ಮತ್ತು ಜೆನ್ಯೂನ್ ಇದೆ, ಪ್ರಾಬ್ಲಮ್ ಜೆನ್ಯೂನ್ ಇದೆ. ಇಬ್ಬರು ಅಂಗವಿಕಲರಿದ್ದಾರೆ, ಮಕ್ಕಳಿದ್ದಾರೆ, ಓದ್ತಾ ಇರೋಂಥ ಮಕ್ಕಳಿದ್ದಾರೆ. ಅವ್ರಿಗೊಂದು ಸೂರು ಮಾಡಿಕೊಟ್ರೆ ನಮಗೇನು ಕಳ್ಕೊಳೋ ಅಂಥದ್ದು ಏನಿಲ್ಲ. ನಾನು ಸಹ ದಂಪತಿಗಳ ಜೊತೆ ಇದ್ದೀನಿ. ಈ ಅವರ ಕನಸಿನ ಮನೆನ ಕಂಪ್ಲೀಟ್ ಮಾಡಿಕೊಡ್ತೀನಿ. ನೋಡಿದ್ರಲ್ಲ ಸಂದೀಪ್ ರೆಡ್ಡಿ ಅವರು ಏನು ಹೇಳಿದರು ಅಂತ. ಆದರೆ ಈಗ ಸೆಪ್ಟೆಂಬರ್ ಆಗಿದೆ. ಸಂದೀಪ್ ರೆಡ್ಡಿ ಅವರು ಕೊಟ್ಟಿದ್ದಂತಹ ಆಶ್ವಾಸನೆಯನ್ನು ಈಡೇರಿಸಿದಾರಾ ಅಥವಾ ಸುಮ್ಮನೆ ಮಾತಾಡಿಬಿಟ್ಟು ಸುಮ್ಮನೆ ಒಂದು ಭರವಸೆ ಕೊಟ್ಬಿಟ್ಟು ಹೋಗ್ತಾರಾ? ಈ ಎಲ್ಲದ್ರ ಬಗ್ಗೆ ಇವತ್ತು ನಾವು ಖುದ್ದು ನಿಮಗೆ ಮಾಹಿತಿ ಕೊಡೋಕ್ಕೆ ಒಂದು ಮನೆ ಅರ್ಧಂಬರ್ಧ ನಿರ್ಮಾಣ ಮಾಡಿ ಸುಮ್ಮನೆ ಕುಳಿತಿದ್ದಂತಹ ದಂಪತಿಗಳು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಯಜಮಾನ್ರೇ ನಮಸ್ತೆ. ಅಮ್ಮ ನಮಸ್ತೆ. ಯಜಮಾನ್ರೇ ನಿಮ್ಮ ಹೆಸರೇನು? ಶ್ರೀನಿವಾಸ್. ಅಮ್ಮ ನಿಮ್ಮ ಹೆಸರು? ಲಕ್ಷ್ಮೀದೇವಮ್ಮ. ಯಜಮಾನ್ರೇ ನೀವು ಏನು ಹುಟ್ಟದಾಗಿಂದ ಈ ರೀತಿ ಇದ್ದ ವಿಶೇಷ ಚೇತನರ ಏನು? ವರ್ಷ ಮೂವಕ್ಕೆ ಅದೇನು ಅಜ್ಜ ಬಂದವರು ಪೋಲಿಯೋ ಜ್ವರ ಬಂದು ಅಮ್ಮ ನೀವು ಯಾಕೆ ಏನೋ ಇದೆಲ್ಲ ಇಟ್ಕೊಂಡಿದ್ದೀರಾ? ಹುಟ್ಟಿದಾಗಲ್ಲ, 3 ವರ್ಷ ಮಗು ಆದಮೇಲೆ ಪೋಲಿಯೋ ಜ್ವರ ಬಂದು ನಮಗೊಂದು ಕಾಲು ಇದಾಗಿರೋದು. ಆಮೇಲೆ ವರ್ಷದಾಗ ನಾವು ಸ್ಟೋನ್ಗೆ ಹೋಗಿ ಬರ್ತಾಯಿದ್ರೆ ಅಲ್ಲಿ ಆಕ್ಸಿಡೆಂಟ್ ಆಯಿತು ಸ್ಕೂಲ್ ಹತ್ರ. ಯಾರಿಗೆ? ನಮಗೆ ಸರ್ ಗಾಡಿ ಇಬ್ಬರಿಗೂ ಆಗಿದ್ದ ಇದೇ ಗಾಡಿ ಮೇಲೆ. ಇವ್ರಿಗೆ 5 ವರ್ಷ ಆಗೈತೆ ಆಕ್ಸಿಡೆಂಟ್ ಆಗಿ. ನಿಮ್ಗೇನು ತಲೆ ಏನೋ ಇದಾಗಿದೆಯಲ್ಲ, ಏನದು? ಹಂಸಲಿ ಮೇಲೆ ಹೊಡೆದಾಕಿರೋದು, ಬಾನ್ಸ್ ತೆಗೆದಾಕಿದ್ದಾರೆ. ಹೇಗಿದೆ ಈಗ ಆರೋಗ್ಯ ಎಲ್ಲ ನಿಮ್ಮದು? ಇರೋದ್ರ ಪರವಾಗಿಲ್ಲ. ತಣ್ಣೀರಲ್ಲಿ ಹೋಗ್ಬಾರ್ದು, ಭಾಳ ಕೊಡೋದು, ಅದು ತೆಗೆದಾಕ್ಬಿಟ್ರು, ಹೋಗ್ಬಿಡ್ತು. ಸಂದೀಪ್ ರೆಡ್ಡಿ ಅವ್ರು ಗೊತ್ತಾ ನಿಮಗೆ? ಸಂದೀಪ್ ರೆಡ್ಡಿ ಅವ್ರೇನು ಪರಿಚಯನೇ ಹೆಂಗೆ ನಿಮಗೆ? ಇಲ್ಲ ಸರ್, ನಮ್ಗೇನು ಪರಿಚಯ ಆಗಿರಲಿಲ್ಲ. ನಮಗೆ ಶಾರದಾ ಇದು ಗುಂಟ್ನಳ್ಳಿಯಲ್ಲಿ ಒಂದು ಮನೆ ಕಟ್ಟಿದ್ದು, ಅದು ನ್ಯೂಸ್ ಬಂದಿತ್ತು, ಅದನ್ನ ನೋಡಿದ್ವಿ. ಈ ಥರ ಏನೋ ಬಡವ್ರಕಲ್ಲಿ ಏನು ಹೆಲ್ಪ್ ಮಾಡ್ತಾರೆ ಅಂತೇಳಿ ಗೊತ್ತಾಯಿತು. ಆಮೇಲೆ ಶಾರದಾ ಅಂತ ನಮ್ಮ ಮನೆಗೆ ಬಂದು ಹೋಗ್ತಾಯಿದ್ರು. ನೋಡಿ ಶಾರದಾ ಈ ಥರ ಎಲ್ಲ ಹೆಲ್ಪ್ ಮಾಡ್ತಾರೆ ಅಂತ ಅವ್ರನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಆಗುತ್ತಾ ಅಂತಂದೆ. ಆಯ್ತಿರೋ, ನಮ್ಮ ಫ್ರೆಂಡೇ ಇದ್ದಾರೆ ಅವ್ರ ಹತ್ರ, ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ ಅಂತೇಳಿ ಅವ್ರಿಗೆ ಕಾಂಟ್ಯಾಕ್ಟ್. ಹಂಗೆ ನಿಮ್ಗೆ ಸಂದೀಪ್ ರೆಡ್ಡಿ ಪರಿಚಯ ಆಗಿದ್ದು. ಅವತ್ತು ಸಂದೀಪ್ ರೆಡ್ಡಿ ಅವರು ನಿಮ್ಮ ಮನೆಗೆ ಭೇಟಿ ಕೊಟ್ರಲ್ಲ, ಏನು ಹೇಳಿದ್ರು ಅವತ್ತು ನಿಮಗೆ? ಅವತ್ತು ಬಂದು ನೋಡಿಬಿಟ್ಟು ನಿಮ್ಗೆ ರೆಡಿ ನಾವು ಮಾಡಿಕೊಡ್ತೀವಮ್ಮ, ಎಷ್ಟಾದರೆ ಅಷ್ಟು ಅಂತಂದರು. ಆಯ್ತು ಸರ್, ನಿಮ್ಗೆ ಎಷ್ಟಾದ್ರೆ ಅಷ್ಟೇ ಮಾಡಿಕೊಡಿ. ನಮ್ಮ ಮೈನು ಬಚ್ಚಲು ಬಾತ್ರೂಮು ಅಡುಗೆ ಮನೆ ಒಂದು ರೆಡಿ ಮಾಡಿಕೊಟ್ರೆ ಕಿಟಕಿ ಬಾಗಿಲೊಂದು ಇಟ್ಕೊಡ್ರಿ ಅಂತಂದೆ. ಅವತ್ತು ಹೇಳಿದ್ರಲ್ಲ, ತುಂಬ ದೊಡ್ಡ ಮನೆ ನೀವು ಪ್ಲಾನ್ ಮಾಡಿಬಿಟ್ಟಿದ್ದೀರಾ, ತುಂಬ ಕಷ್ಟ ಆಗುತ್ತೆ, ನನ್ನೊಬ್ಬನ ಕೈಯಲ್ಲಿ ಆಗಲ್ಲ ಅಂತ ಹೇಳ್ತಾ ಇದ್ರಲ್ಲ. ಸ್ವಲ್ಪ ದೊಡ್ಡದಾಗ್ಬಿಡ್ತು ಅಂತ ಹೇಳಿ ಅಂದ್ಕೊಂಡ್ರು. ಹೇಳಿದ್ರು ಸರ್. ನಮಗೂ ಗೊತ್ತಿಲ್ಲ, ಯಾರೋ ಒಂದು ಮಾಡ್ತಿರೋ ಮಟ್ಟಿರೋ ಏನು ಸಿಂಪಲ್ ಆಗಿ. ಅವರು ಬರೋಕ್ಕಿಂತ ಮುಂಚೆ ಎಷ್ಟರ ಮಟ್ಟಿಗೆ ಮನೆ ಒಂದು ಫಿನಿಶ್ ಆಗಿತ್ತು, ಕಾರ್ಯ ಮುಗಿದಿತ್ತು? ಸರ್ ಮೋಲ್ಡ್ ಆಗಿತ್ತು. ಮೋಲ್ಡ್ಗೇನೆ ಜಲ್ಲಿ ಸ್ಟ್ಯಾಂಡು ನಮ್ಮ ಗರಿಗೆಡ್ ಮಾವ ಅವರು ಓಡಿಸಿದ್ರು. ಆಮೇಲೆ ನಮ್ಮ ಮಾವ ಅಂತ ಕೃಷ್ಣಪ್ಪ ಇದ್ದಾರೆ, ನಮ್ಮ ಯಜಮಾನವ್ರ ಚಿಕ್ಕಪ್ಪ, ಅವ್ರ ಮಗ ಕಮ್ಮಿ ಎಲ್ಲ ತಗೊಟ್ಟಿದ್ರು. ಮೊನ್ನೆ ಪ್ಯಾಸ್ಟಿಂಗ್ಗೂ ಸ್ಟ್ಯಾಂಡ್ ಎಲ್ಲ ಓಡಿಸಿದ್ದಾರೆ ಸರ್. ಅವರು ನಮಗೆ ಹೆಲ್ಪ್ ಮಾಡಿದ್ದಾರೆ ಸರ್. ಏನು ಕೆಲಸ ಮಾಡ್ತೀರಮ್ಮ ನೀವು? ಸರ್ ನಾವು ಅಂಗನವಾಡಿ ಟೀಚರು. ಇವಾಗ 6 ತಿಂಗಳಿಂದ ಇಲ್ಲ ಸರ್, ಕೆಲ್ಸಕ್ಕೆ ಹೋಗ್ತಾ ಇಲ್ಲ. ನಮಗೆ ಹುಷಾರಿದ್ದಕ್ಕೆ ರಜೆ ಹಾಕ್ಕೊಂಡು ಮನೆಯಲ್ಲೇ ಇದ್ದೀವಿ. ಇಲ್ಲ ಸರ್, ಅವ್ರ ಕೈಯಲ್ಲಿ ಏನು ಕೆಲಸ ಮಾಡೋಕ್ಕಾಗಲ್ಲ, ಅವರು ಮನೆಯಲ್ಲೇ ಇರ್ತಾರೆ. ಜೀವನಕ್ಕೆ ಅಂತಂದರೆ ನನ್ನ ತಮ್ಮ ಸ್ವಲ್ಪ ಅವಾಗ ಬಂದು ಏನನ್ನ ಕೊಟ್ಟು ತಂದಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಸರ್. ಹಾಸ್ಪಿಟ್ಲ್ ಖರ್ಚೆಲ್ಲ ಅವನೇ ನಮ್ಗೆ. 7 ತಿಂಗಳಿಂದ ಬಂದಿದ್ರು ಸಂದೀಪ್ ರೆಡ್ಡಿ ಅವರು. ಇವಾಗ ಅವ್ರು ಬಂದು 7 ತಿಂಗಳು ಕಳೆದೋಯ್ತು. ಏನು ಮಾಡಿದ್ದಾರೆ ಅವರು? ಸುಮ್ಮನೆ ಮಾತಾಡ್ಬಿಟ್ಟು ಹೋಗ್ತಾರೆ, ಅವ್ರೇನು